ವಿಧಾನಗಳು. ಎಲ್ಲ ಜೀವಿಗಳಿಗೆ ಆಹಾರದ ಅವಶ್ಯಕತೆ ಇದೆ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಕೊಬ್ಬು, ವಿಟಮಿನ್ ಮತ್ತು ಖನಿಜಗಳು ಆಹಾರದ ಘಟಕಗಳಾಗಿದ್ದು ಇವುಗಳನ್ನು ಪೋಷಕಗಳು ಎನ್ನುವರು. ಅದೇ ರೀತಿ ಸಸ್ಯಗಳಲ್ಲಿ ಎರಡು ರೀತಿಯ ಪೋಷಣಾ ವಿಧಾನಗಳಿವೆ. ಒಂದು ಸ್ವಪೋಷಕ ವಿಧಾನ, ಎರಡು ಪರಪೋಷಣಾ ವಿಧಾನ. ಹಸಿರು ಸಸ್ಯಗಳು ದ್ಯುತಿಸಂಶ್ಲೇಷಣೆ ಮೂಲಕ ತಮ್ಮ ಆಹಾರಗಳನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಅದರಲ್ಲಿ ಸ್ವಪೋಷಕಗಳು ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಅಂದರೆ ಅವು ಬೇರೆ ಪ್ರಾಣಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಹೀಗೆ ಅವುಗಳನ್ನು ಸ್ವಪೋಷಕಗಳಾದ ಮಾವಿನ ಮರ, ಬೇವಿನ ಮರ, ಹಲಸಿನ ಮರ, ಹೀಗೆ ಹಸಿರು ಸಸ್ಯಗಳು ಮತ್ತು ಹಿಟ್ಟನ್ನು ಬಳಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಇದು ಕಸ್ಕುಟ್ ಎಂಬ ಸಸ್ಯ. ಇದು ಕ್ಲೋರೋಫಿಲ್ ಹೊಂದಿಲ್ಲ. ತಾನು ಮೇಲೇರುತ್ತಿರುವ ಸಸ್ಯದಿಂದ ಸಿದ್ಧ ಆಹಾರವನ್ನು ಪಡೆದುಕೊಳ್ಳುತ್ತದೆ. ತಾನು ಮೇಲೇರಲು ಬೆಳೆಸುವ ಆಧಾರ ಸಸ್ಯಗಳನ್ನು ಅತಿಥೇಯ ಸಸ್ಯ ಎನ್ನುವರು. ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವುದರಿಂದ ಕಸ್ಕುಟ್ ಸಸ್ಯಕ್ಕೆ ಪರಾವಲಂಬಿ ಎನ್ನುವರು. ಒಂದು ಕೀಟಾಹಾರಿ ಸಸ್ಯ. ಸೂಜಿಯಂತಹ ರಚನೆಯು ಎಲೆಯ ಮಾರ್ಪಾಡಾಗಿದ್ದು ಸೂಜಿಯ ಬಾಯಿಯನ್ನು ತೆರೆಯಬಲ್ಲ ಹಾಗೂ ಮುಚ್ಚಬಲ್ಲ ರೀತಿ ರೂಪುಗೊಂಡಿದ್ದು ಒಳಭಾಗದಲ್ಲಿ ಸೆರೆಸಿಕ್ಕ ಕೀಟವನ್ನು ಸೂಜಿಯ ಒಳಗೆ ಸ್ರವಿಕೆಯಾಗುವ ಜೀನರಸಗಳು ಕೀಟವನ್ನು ಕೊಲ್ಲುತ್ತದೆ. ಆದ್ದರಿಂದ ಇವುಗಳನ್ನು ಕೀಟಾಹಾರಿ ಸಸ್ಯಗಳು ಎನ್ನುವರು. ಇದು ಒಂದು ಅಣಬೆ. ಅಣಬೆಗೆ ಪ್ರೋಟೀನ್ ಪೋಷಣೆಗೆ ಉದಾಹರಣೆ. ಒಳತಿನಿ ಪೋಷಣೆ ಎಂದರೆ ರಕ್ತ ಮತ್ತು ಒಳತಿರುವ ವಸ್ತುವಿನಿಂದ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಈ ಪೋಷಣಾ ವಿಧಾನಕ್ಕೆ ಒಳತಿನಿ ಪೋಷಣೆ ಎನ್ನುವರು. ಒಳತಿನಿ ಪೋಷಣೆ ವಿಧಾನ ಅನುಸರಿಸಿದ ಜೀವಿಗಳಿಗೆ ಒಳತಿನಿಗಳು ಎನ್ನುವರು. ಅಣಬೆಯ ಇನ್ನೊಂದು ಹೆಸರು ನಾಯಿಕೊಡೆ. ಬಳಸಾದ ಹಸಿರು ಬಣ್ಣದ ಇರುತ್ತವೆ. ಇವುಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುವುದು. ಇವು ತಮ್ಮ ಸ್ವಂತ ಆಹಾರವನ್ನು ತಾವೇ ತಯಾರಿಸುತ್ತವೆ. ಬಿಸಿ ಮತ್ತು ತಂಪು ಹವಾಮಾನದಲ್ಲಿ ತುಂಬಾ ಸಮಯ